ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, ಒಬ್ಬ ಟೀಚರ್ ಅಂದರೆ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಉಪನ್ಯಾಸಕನಿಗೆ ತುಂಬ ಸಂತೋಷ ಆಗೋದು ಯಾವಾಗ, ಹಾಗೆಯೇ ಅವನು ಹೆಮ್ಮೆ ಪಟ್ಕೊಳ್ತಕ್ಕಂಥ ಸಂದರ್ಭ ಯಾವುದು ಅಂತಂದರೆ ಸಂಬಳ ಜಾಸ್ತಿ ಆದಾಗ ಅವನಿಗೆ ಅಷ್ಟೊಂದು ಸಂತೋಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ತಾನು ಪಾಠ ಮಾಡಿರ್ತಕ್ಕಂಥ ಇವರ ಪಾಠವನ್ನು ಕೇಳ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಾಮಿನೇಷನಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಹಾಗೆಯೇ ಆ ವಿದ್ಯಾರ್ಥಿಗಳು ಬಂದು ಟೀಚರ್ ಹತ್ರ ಹೇಳ್ತಾರೆ, ಸರ್ ನಾನು ಇಷ್ಟು ಮಾರ್ಕ್ಸ್ ತೊಗೊಂಡೆ ಸರ್ ಅಂತ ಹೇಳಿದಾಗ ಅವ್ರಿಗೆ ಆಗ್ತಕ್ಕಂಥ ಆನಂದ ಯಾವ ಸಂಬಳ ಯಾವ ದುಡ್ಡಿಗೂ ಕೂಡ ಅದು ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಒಬ್ಬ ಶಿಕ್ಷಕ ಕೂಡ ತಮ್ಮ ವಿದ್ಯಾರ್ಥಿಗಳಿಂದ ಅದನ್ನೇ ನಿರೀಕ್ಷೆ ಮಾಡೋದು. ಎಕ್ಸಾಮಿನೇಷನಲ್ಲಿ ತುಂಬ ಚೆನ್ನಾಗಿ ಓದಿ ತುಂಬ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆಯ ಹುದ್ದೆನ ಪಡ್ಕೊಳ್ಳಿ, ಹಾಗೆ ಜೀವನದಲ್ಲಿ ಆದರ್ಶವಾಗಿ ಬದುಕಿ ಅಂತ ಹೇಳ್ತಾರೆ. ಅದನ್ನು ನೋಡಿ ಆ ಶಿಕ್ಷಕರು ತುಂಬ ಸಂತೋಷ ಪಟ್ಕೊಳ್ತಾ ಇರ್ತಾರೆ. ಹಾಗೆಯೇ ತರಗತಿನಲ್ಲಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಒಬ್ಬ ಉಪನ್ಯಾಸಕನಾಗಿ ಪಾಠ ಮಾಡ್ತಾನೆ ಇರ್ತೀನಿ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ನನ್ನ ತರಗತಿಗಳಿಗೆ ಅಬ್ಸೆಂಟ್ ಆದಾಗ ಅಥವಾ ನನ್ನ ಕ್ಲಾಸ್ ಮಿಸ್ ಮಾಡಿಕೊಂಡಿದ್ರೆ ಅಥವಾ ಎಕ್ಸಾಮ್ ಹತ್ತಿರ ಬಂದಾಗ ತುಂಬ ಹಿಂದೆ ಮಾಡಿರ್ತಕ್ಕಂಥ ಪಾಠಗಳು ಮರ್ತು ಹೋಗಿದ್ರೆ ಅಥವಾ ಅಲ್ಲಿ ಏನಾದರೂ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ಗಳಿದ್ರೆ ಅದು ಸರಿ ಮಾಡ್ಕೊಳ್ಳೋಕ್ಕೆ ಅಥವಾ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಹೇಗೆ ಸಾಧ್ಯನೋ ಹಾಗೆ ಚಿಕ್ಕದಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಅವರು ಅವುಗಳನ್ನ ನೋಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ, ಏನಾದರೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಪ್ಲೋಡ್ ಮಾಡಿದ್ದೆ. ಆದರೆ ಸುಮಾರು ಜನ ವಿದ್ಯಾರ್ಥಿಗಳು ನೋಡಿ ಕಾಮೆಂಟ್ ಮಾಡ್ತಾಯಿದ್ರು. ಹಾಗೆಯೇ ಈ ಎಕ್ಸಾಮ್ ಮುಗಿದಾದ್ಮೇಲೆ ರಿಸಲ್ಟ್ ಬಂದಮೇಲೆ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಮಾಡಿದರು, ಮೆಸೇಜ್ ಕಳಿಸಿದ್ರು. ಸರ್ ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಸರ್, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಾನು 98 ತೆಗೆದಿದ್ದೀನಿ ಸರ್, 100 ತೆಗೆದಿದ್ದೀನಿ ಸರ್ ಅಂತೆಲ್ಲ ಮೆಸೇಜ್ ಮಾಡಿದಾಗ ನನಗೇನೋ ನಾನು ಪಾಠ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಒಂದು ಇಲ್ಲ ಅಂತ ಅನಿಸುತ್ತೆ. ನಾನು ಯಾರು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಹಾಗೆ ನೀವು ಕೂಡ ಯಾರು, ನೀವೆಲ್ಲಿದ್ದೀರಾ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅನ್ನೋದು ಕೂಡ ನನಗೂ ಕೂಡ ಗೊತ್ತಿರಲ್ಲ. ಆದರೆ ನಾನು ಇಲ್ಲಿ ಕೂತ್ಕೊಂಡು ಚಿಕ್ಕ ಪುಟ್ಟ ವಿಡಿಯೋಗಳನ್ನ ಮಾಡಿಕೊಂಡು ಕ್ಲಾಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ಅವು ತಮಗೆ ಯೂಸ್ ಆಗ್ತಾ ಇದ್ದಾವೆ ಅಂತಂದರೆ ಅದು ತುಂಬ ಸಂತೋಷ. ಹೀಗೆ ಕ್ಲಾಸ್ಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಮೈನರ್ ಮಿಸ್ಟೇಕ್ಗಳು ಆಗಿರಬಹುದು. ನಾನು ಕೂಡ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ. ಸೊ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರು ಅದನ್ನು ಹೊರತುಪಡಿಸಿ ಕೂಡ ತಮಗೆ ಯೂಸ್ ಆಗ್ತಾ ಇದ್ದಾವೆ ಅಂತಂದರೆ ತುಂಬ ಸಂತೋಷ ಆಗುತ್ತೆ. ಸುಮಾರು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಸರ್ ಯಾಕೆ ನಾ ಕ್ಲಾಸ್ ಮಾಡೋದನ್ನು ನಿಲ್ಲಿಸ್ಬಿಟ್ರಲ್ಲ ಸರ್, ಸುಮಾರು ದಿನದಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡೇನೇ ಇಲ್ವಲ್ಲ ಸರ್ ಅಂತ ಹೇಳ್ತಾ ಇದ್ರು. ನಾನು ಕೂಡ 10th ಸ್ಟ್ಯಾಂಡರ್ಡ್, ಫಸ್ಟ್ ಇಯರ್ PUC, ಸೆಕೆಂಡ್ PUC ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿ ಅಪ್ಲೋಡ್ ಮಾಡಿರೋದ್ರಿಂದ ಅದ್ರ ಜೊತೆಗೆ ನಾನು ಕೂಡ ಎಕ್ಸಾಮ್, ವ್ಯಾಲ್ಯೂಯೇಷನ್ ಡ್ಯೂಟಿ ಅದು ಇದು ಅಂತೇಳಿ ಕೆಲಸದ ಒತ್ತಡದಲ್ಲಿರೋದ್ರಿಂದ ಕೆಲವೊಂದು ಕ್ಲಾಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದರೂ ಕೂಡ ಕೆಲವೊಂದು ಗ್ರಾಮರ್ ಟಾಪಿಕ್ಗಳು ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಗೆ ಇನ್ನೂ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಮಾಡಬೇಕಾಗಿತ್ತು. ಅದನ್ನು ಇವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಕೆಲವೊಂದು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿದ್ರಿ, ಸರ್ ನಾವು ತುಂಬ ಓದ್ತೀವಿ ಸರ್, ತುಂಬ ಕಂಠಪಾಠ ಮಾಡ್ತೀವಿ, ಎಕ್ಸಾಮಲ್ಲಿ ಕೂಡ ಚೆನ್ನಾಗಿ ಬರಿತೀವಿ, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದರೂ ಕೂಡ ನಮಗೆ ಚೆನ್ನಾಗಿ ಮಾರ್ಕ್ಸ್ ಬರಲ್ವಲ್ಲ, ಔಟ್ ಆಫ್ ಔಟ್ ಯಾಕೆ ಮಾರ್ಕ್ಸ್ ಕೊಡಲ್ಲ, ಅಥವಾ ಕೆಲವೊಂದು ಮಾರ್ಕ್ಸ್ಗಳನ್ನ ಕಟ್ ಮಾಡ್ತಾರಲ್ಲ ಸರ್ ಯಾಕೆ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಸುಮಾರು ಕಾರಣಗಳಿರ್ಬೋದು. ನಾವು ವಿದ್ಯಾರ್ಥಿಯಾಗಿ ಯೋಚನೆ ಮಾಡೋದ್ರ ಬದಲಾಗಿ ಒಬ್ಬ ಇವ್ಯಾಲ್ಯುವೇಟರ್ ಅವ್ರ ಥರ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಕೆಲವೊಂದು ರೀಸನ್ಸ್ಗಳು ಗೊತ್ತಾಗ್ತಾ ಇರ್ತವೆ. ನಾನು ಹಿಂದಿನ ಕ್ಲಾಸ್ನಲ್ಲಿ ಕೂಡ ಕೆಲವೊಂದು ಸಾರಿ ಇದ್ರ ಬಗ್ಗೆ ಹೇಳಿದ್ದೆ. ನಾವು ಬರೀತಕ್ಕಂಥ ಸೆಂಟೆನ್ಸ್ಗಳು ತಪ್ಪಾಗಿದ್ದರೆ ಅಥವಾ ಆ ಕ್ವಶನ್ಗೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳು ನಿಮ್ಮ ಆನ್ಸರಲ್ಲಿ ಇಲ್ಲ ಅಂತಂದರೂ ಕೂಡ ಮಾರ್ಕ್ಸ್ ಕಟ್ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೇನ್ ವಿಷಯ ಇಟ್ಕೊಂಡಿರ್ತಕ್ಕಂಥ ಹ್ಯಾಂಡ್ ರೈಟಿಂಗ್. ಈ ಹ್ಯಾಂಡ್ ರೈಟಿಂಗಿಂದ ಕೂಡ ಕೆಲವರಿಗೆ ಮಾರ್ಕ್ಸ್ಗಳು ಕಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾವು ಅನ್ಬೋದು ಎಕ್ಸಾಮಲ್ಲಿ ಕ್ವಶನ್ಗೆ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಇರುತ್ತೆ ಸರ್, ಹ್ಯಾಂಡ್ ರೈಟಿಂಗಿಗೆ ಅಂತ ಸಪ್ರೇಟ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳಕ್ಕೆ ಹೋಗಬೇಡಿ. ಹ್ಯಾಂಡ್ ರೈಟಿಂಗಿಗೆ ಅಂತ ಸಪ್ರೇಟಾಗಿ ಮಾರ್ಕ್ಸ್ ಇರೋದೇ ಇಲ್ಲ. ಆದರೂ ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ, ನಮ್ಮ ಬರವಣಿಗೆ ತುಂಬ ಕಳಪೆಯಾಗಿತ್ತು ಅಂತಂದರೆ ಅದು ಕೂಡ ಆ ಇವ್ಯಾಲ್ಯುಯೇಟರ್ ಮೇಲೆ ನೆಗೆಟಿವ್ ಆಗಿ ಇಂಪ್ರೆಸ್ ಮಾಡುತ್ತೆ. ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಗಳ ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಅಂತ ಬಂದಾಗ ನಾವು ನಿಮ್ಮ ಆನ್ಸರ್ ಶೀಟನ್ನು ಕೈಗೆತ್ಕೊಂಡಾಗ ನೀವು ಆನ್ಸರ್ ಒಳಗಡೆ ಏನಿದೆ, ಏನು ಬರೆದಿದ್ದೀರಾ ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಕಣ್ಣಿಗೆ ಬೀಳೋದು ನಿಮ್ಮ ಹ್ಯಾಂಡ್ ರೈಟಿಂಗ್. ಆ ಹ್ಯಾಂಡ್ ರೈಟಿಂಗ್ ತುಂಬ ಮುದ್ದಾಗಿತ್ತು ಅಂತಂದರೆ ಅದೇನೋ ಪಾಸಿಟಿವ್ ಆಗಿ ಅವರಿಗೆ ಇಂಪ್ರೆಸ್ ಮಾಡುತ್ತೆ. ಅದೇ ತುಂಬ ಕೆಟ್ಟದಾಗಿತ್ತು ಅಂತಂದರೆ ಏನೋ ಬೇಜಾರಾಗುತ್ತೆ, ಇದನ್ನು ಹೇಗಪ್ಪ ಓದೋದು, ಇಲ್ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಆಗಿದೆ, ಅದನ್ನು ಓದಿ ಅದನ್ನು ಪ್ರತಿಯೊಂದು ವರ್ಡ್ಗಳು ಅರ್ಥ ಆಗದಂಗೆ ಇತ್ತು ಅಂತಂದರೆ ಅದನ್ನು ಓದ್ಬಿಟ್ಟು ಅವ್ರಿಗೂ ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಹಾಕೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಹ್ಯಾಂಡ್ ರೈಟಿಂಗ್ ನೋಡಿಬಿಟ್ರೆ ಅವ್ರು ಯಾವ ಭಾಷೆ ಬರೆದಿದ್ದಾರೆ ಅಂತ ಅನ್ನೋದು ಕೂಡ ಗೊತ್ತಾಗಲ್ಲ. ಕೆಲವೊಬ್ಬರಂತೂ ಹಳೆಯ ಕಾಲದಲ್ಲಿ ಶಿಲಾಶಾಸನದಲ್ಲಿ ಇರ್ತದಲ್ಲ ಆ ರೀತಿ ಬರೆದ್ರೆ, ಇನ್ನು ಕೆಲವೊಬ್ರು ಕೆಲವೊಂದು ಡಾಕ್ಟ್ರುಗಳು ಮೆಡಿಸಿನ್ಸ್ ಬರೀತಾರೆ ನೋಡಿ, ಅದು ಮೆಡಿಕಲ್ ಶಾಪ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಆ ರೀತಿ ಕೂಡ ಎಲ್ಲ ಬರೆದಿರ್ತಾರೆ. ಸೊ ನೀವು ಆನ್ಸರ್ ಎಷ್ಟೇ ಚೆನ್ನಾಗಿ ಬರೆದಿದ್ರು ಕೂಡ ಅದನ್ನು ಓದಿ ಅದು ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಅಲ್ಲೂ ಕೂಡ ತಾವು ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ.
ಹಾಗಾಗಿ ತಾವು ಹ್ಯಾಂಡ್ ರೈಟಿಂಗನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಅದು ಕೂಡ ಪಾಸಿಟಿವ್ ಆಗಿರ್ತದೆ. ಸೊ ಹ್ಯಾಂಡ್ ರೈಟಿಂಗ್ ಕೂಡ ಎಜುಕೇಷನ್ದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಐ ಸಾ ದಟ್ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ರೆಗಾರ್ಡೆಡ್ ಆಸ್ ಎ ಸೈನ್ ಆಫ್ ಇಂಪರ್ಫೆಕ್ಟ್ ಎಜುಕೇಷನ್. ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಅವ್ರ ಎಜುಕೇಷನ್ನೇ ಇನ್ಕಂಪ್ಲೀಟ್ ಅಂತ ಕರೀತಾರೆ. ಹಾಗೆಯೇ ನಮ್ಮ ಹ್ಯಾಂಡ್ ರೈಟಿಂಗ್ ನಮ್ಮ ಪರ್ಸ್ನಾಲಿಟಿನ ರಿವೀಲ್ ಮಾಡುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ನಮ್ಮ ಹ್ಯಾಂಡ್ ರೈಟಿಂಗ್ ನಮ್ಮ ಎಮೋಷನ್ಸನ್ನು ರಿವೀಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಡೀಪಾಗಿ ನಾವು ಹೋಗೋದು ಬೇಡ. ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ ಅದು ಮಾರ್ಕ್ಸ್ ತೊಗೊಳ್ಳೋದಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ ಅಂತಲ್ಲ, ಎಲ್ಲೋ ಒಂದು 20 ಅಥವಾ 30% ವಿದ್ಯಾರ್ಥಿಗಳ ಹ್ಯಾಂಡ್ ರೈಟಿಂಗ್ ಮಾತ್ರ ಚೆನ್ನಾಗಿರಲ್ಲ. ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತಾವು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ಮುಖ್ಯವಾಗಿ ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವ್ರಿಗೆ ಮಾತ್ರ ಕೆಲವೊಂದು ಸಜೆಷನ್ಗಳನ್ನ ಕೊಡ್ತಾ ಇದ್ದೀನಿ. ಹ್ಯಾಂಡ್ ರೈಟಿಂಗ್ ಅನ್ನೋದು ನಿಮ್ಮ ವೀಕ್ನೆಸ್ ಆಗಿದ್ದರೆ ಅದನ್ನು ನಿಮ್ಮ ಸ್ಟ್ರೆಂತ್ ಆಗಿ ಮಾಡಿಕೊಳ್ಳಿ. ಅದರಿಂದಾಗಿ ನಿಮಗೆ ಮಾರ್ಕ್ಸ್ ಕಟ್ ಆಗೋದಾಗಲಿ ಅಥವಾ ಬೇರೆಯವರು ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿದಾಗ ನಮ್ಮ ಬಗ್ಗೆ ಏನೋ ಒಂಥರ ಕೀಳಾಗಿ ನೋಡ್ತಕ್ಕಂಥ ಭಾವನೆಗಳು ಕೂಡ ಹುಟ್ಟುತ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನೇ ತಾವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ತಮ್ಮ ಹ್ಯಾಂಡ್ ರೈಟಿಂಗನ್ನು ಸರಿ ಮಾಡ್ಕೋಬೇಕು. ತಾವೀಗ ಕೇಳ್ಬೋದು, ಇಲ್ಲ ಸರ್ ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದನೇ ದಿನಾ ಕಾಪಿ ರೈಟಿಂಗ್ ಬರಿತಾನೆ ಇರ್ತೀವಿ, ಸುಮಾರು 10-12 ವರ್ಷ ಆಯಿತು ಕಾಪಿ ರೈಟಿಂಗ್ ಬರಿತಾನೆ ಇದ್ದೀವಿ, ಆದರೂ ಕೂಡ ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗೇನೇ ಇಲ್ವಲ್ಲ ಅಂತ ತಮಗನಿಸ್ಬೋದು. ಯಾಕಂದರೆ ಒಂದು ಗಾದೆ ಮಾತಿದೆ, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ನಾವು ಯಾವುದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅದರಲ್ಲಿ ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳ್ತಾರೆ. ಬಟ್ ನಾವು 10 ವರ್ಷದಿಂದ ಬರಿತಾ ಇದ್ದೀವಲ್ಲ ಸರ್, ನಮ್ಮ ಹ್ಯಾಂಡ್ ರೈಟಿಂಗ್ ಸರಿಯೇ ಆಗಿಲ್ಲ, ಇವಾಗ ಏನಾದ್ರು ಪ್ರಯತ್ನ ಮಾಡಿದ್ರೆ ಸರಿ ಆಗುತ್ತಾ ಅಂತ ತಮಗೆ ಅನ್ನಿಸ್ತಾ ಇದ್ದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಾವು ಮನಸ್ಸು ಮಾಡಿದರೆ 10ರಿಂದ 15 ದಿನದೊಳಗೆ ತಮ್ಮ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು. ತಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗೆಲ್ಲ ಕಾಪಿ ರೈಟಿಂಗ್ ಬರಿತಾ ಇದ್ರಿ, ಅಷ್ಟು ಬರೆದು ಕೂಡ ಹ್ಯಾಂಡ್ ರೈಟಿಂಗ್ ಯಾಕೆ ಇಂಪ್ರೂವ್ ಆಗಲಿಲ್ಲ ನಮ್ಮದು ಅಂತಂದರೆ, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಅದು ಯಾಕೆ ಆಗಲಿಲ್ಲ ಅಂತಂದರೆ ನಾವು ಮಾಡ್ತಕ್ಕಂಥ ಪ್ರಾಕ್ಟೀಸ್ ಇಂಪರ್ಫೆಕ್ಟ್ ಆಗಿತ್ತು. ಇಂಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಇಂಪರ್ಫೆಕ್ಟ್. ನೆನ್ಪು ಮಾಡ್ಕೊಳ್ಳಿ, ತಮಗೆ ದಿನ ಒಂದು ಪೇಜ್ ಕಾಪಿ ರೈಟಿಂಗ್ ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ನಮ್ಮ ಕಾನ್ಸಂಟ್ರೇಷನ್ ಪೇಜ್ ತುಂಬಿಸೋದ್ರಲ್ಲಿ ಇರ್ತಿತ್ತೆ ಹೊರತು ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದು ಅಥವಾ ಎಲ್ಲಿ ನಾನು ತಪ್ಪಾಗಿ ಬರಿತಾ ಇದ್ದೀನಿ ಅಥವಾ ತುಂಬ ನೀಟಾಗಿ ಬರೆಯೋಣ, ತುಂಬ ಚೆನ್ನಾಗಿ ಬರೆಯೋಣ ಅಂತ ಭಾವನೆಗಳು ಇರ್ತಿರ್ಲಿಲ್ಲ. ಒಟ್ಟಿನಲ್ಲಿ ದಿನ ಪೇಜ್ ತುಂಬಿಸ್ಬೇಕಷ್ಟೇ ಅಲ್ವಾ. ದಿನ ಪೇಜ್ ತುಂಬಿಸ್ತಾ ವರ್ಷ ಮುಗಿಯೋದ್ರೊಳಗೆ 2-3 ನೋಟ್ಬುಕ್ಗಳನ್ನು ತುಂಬಿಸ್ತಾ ಇದ್ವಿ. ಆದರೆ ಹ್ಯಾಂಡ್ ರೈಟಿಂಗ್ ಮಾತ್ರ ಹೇಗಿತ್ತೋ ಹಾಗೇ ಇತ್ತು. ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ. ತಾವು ಮನಸ್ಸು ಮಾಡಿದರೆ ತುಂಬ ಕಡಿಮೆ ಅವಧಿನಲ್ಲಿ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು. ತಮಗನ್ನಿಸ್ಬೋದು 10 ವರ್ಷ ಆಗದೆ ಇರೋದು 10-15 ದಿನದಲ್ಲಿ ಹೇಗಾಗುತ್ತೆ ಸರ್ ಅಂತ ತಮಗನ್ನಿಸ್ಬೋದು. ಅದನ್ನೇ ನಾನಿವಾಗ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗಿದೆ. ತಾವು ನಿಜವಾಗ್ಲೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಇಷ್ಟು ಟೈಮ್ ಸಾಕು ನಮಗೆ. ಇಲ್ಲಿ ಕೆಲವೊಂದು ಕ್ಲಾಸ್ಗಳನ್ನ ಮಾಡ್ತೀನಿ, ಒಂದು 3-4 ಕ್ಲಾಸ್ಗಳಲ್ಲಿ ಮುಗಿದು ಹೋಗ್ಬೋದು ಅಂತ ಅನ್ಕೋತೀನಿ. ಒಂದೊಂದು ಕ್ಲಾಸಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ. ತಾವು ದಿನಕ್ಕೆ ಅರ್ಧ ಗಂಟೆಯಿಂದ 3/4 ಗಂಟೆ ಅಥವಾ 1 ಗಂಟೆ ಅದಕ್ಕಾಗಿ ಡೆಡಿಕೇಟ್ ಮಾಡಿ ಕುತ್ಕೊಂಡ್ಬಿಟ್ಟು ಬರೆಯೋದಕ್ಕೆ ಅಭ್ಯಾಸ ಮಾಡಿ. ಖಂಡಿತ ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ, ಎಕ್ಸಾಮ್ ಹತ್ತಿರ ಬಂದಾಗ ನಮ್ಮ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋತೀವಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಸ್ಪೀಡಾಗಿ ನಾವು ಬರೆಯೋಕ್ಕೆ ಹೋದರೆ ಮತ್ತೆ ನಮ್ಮ ಹ್ಯಾಂಡ್ ರೈಟಿಂಗ್ ಮುಂಚೆ ಹೇಗಿತ್ತೋ ಹಾಗೆ ಆಗಿಬಿಡ್ತದೆ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಎಕ್ಸಾಮ್ ಇನ್ನೂ ದೂರ ಇರೋದ್ರಿಂದ, ಇವಾಗ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿರೋದ್ರಿಂದ ಇವಾಗ ಒಂದು 10-15 ಅಥವಾ ಒಂದು 2 ವಾರ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಇದನ್ನು ಕೂತ್ಕೊಂಡು ಡೈಲಿ ಸಂಜೆನೋ ಯಾವಾಗ ಫ್ರೀ ಟೈಮ್ ಇದ್ದಾಗ 1 ಗಂಟೆ ಪ್ರಾಕ್ಟೀಸ್ ಮಾಡಿ. ಅದು ಹೇಗೆ ಮಾಡ್ಕೋಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ಒಂದು ಕ್ಲಾಸಲ್ಲಿ ಕೆಲವೊಂದು ಬೇಸಿಕ್ ಶೇಪ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗೆಯೇ ಶೇಪ್ ಆಫ್ ದ ಲೆಟರ್ಸ್ ಅಂತ ಅಂದ್ಕೊಳ್ಳಿ, ಆಮೇಲೆ ಅದನ್ನು ಜಾಯ್ನಿಂಗ್ ಹೆಂಗೆ ಮಾಡಬೇಕು, ಸ್ವಲ್ಪ ಇದನ್ನು ಸ್ಲೋ ಆಗಿ ತುಂಬ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ತಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು ನಿಮಗೆ ಕ್ಯಾಲಿಗ್ರಫಿ ಹೇಳ್ಕೊಡಲ್ಲ. ಅಂದರೆ ಸ್ಟೈಲಿಶ್ ಆಗಿ ಬರೆಯೋದನ್ನು, ಬೇರೆ ಬೇರೆ ರೀತಿ ಸ್ಟೈಲಾಗಿ ಬರೆಯೋದನ್ನು ಇಲ್ಲಿ ಹೇಳ್ಕೊಡಲ್ಲ. ಇಲ್ಲಿ ಕರ್ಸಿವ್ ರೈಟಿಂಗನ್ನು ಮಾತ್ರ ಹೇಳ್ಕೊಡ್ತೀನಿ. ಅಂದರೆ ತಾವು ಕರ್ಸಿವ್ ಅಂತಂದರೆ ತುಂಬ ಸ್ಪೀಡಾಗಿ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಎಕ್ಸಾಮಿನೇಷನಲ್ಲಿ ಟೈಮ್ ಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಆ ಕರ್ಸಿವ್ ರೈಟಿಂಗನ್ನು ಮಾತ್ರ ಇಲ್ಲಿ ಹೇಳ್ಕೊಡ್ತೀನಿ. ತಾವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ತಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತಾವು ರೆಡಿಯಾಗಿ ಈ 4 ಲೈನ್ ಬೈಂಡ್ಗಳನ್ನ ತಗೊಂಡಿಟ್ಕೊಳ್ಳಿ. ಸ್ವಲ್ಪ
ಹೇಳ್ದಂಗೆ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ಕೂಡ ತಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆ ಬೇಸಿಕ್ ಸೇಪ್ಗಳು ಯಾವುದು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಹಾಗೆಯೇ 2-3 ದಿನ ಬಿಟ್ಬಿಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಾವು ಕಂಪ್ಲೀಟ್ ಆ 2-3 ವಿಡಿಯೋಗಳನ್ನ ನೋಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿಯೂ ಕೂಡ ಹ್ಯಾಂಡ್ ರೈಟಿಂಗ್ ಸರಿ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಮ್ಮ ಹ್ಯಾಂಡ್ ರೈಟಿಂಗ್ ರಿಲೇಟೆಡ್ ಕ್ಲಾಸಸ್ಗಳು ಇರ್ತವೆ. ಅದಾದಮೇಲೆ ಗ್ರಾಮರ್ ರಿಲೇಟೆಡ್ ಇರ್ಬೋದು ಅಥವಾ ಸೆಕೆಂಡ್ ಇಯರ್ PUC ನಲ್ಲಿ ಕೂಡ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ, ಗ್ರಾಮರ್ನ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೆ, ಆದರೆ ಕೆಲವೊಂದು ಕ್ವಶನ್ಗಳನ್ನ ಚೇಂಜ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಕ್ಲಾಸ್ಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.